ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 17ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 4:17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪ ಒಳಗಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು, ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದನ್ನು ಮಾಡಬಾರದು ಎಂಬ ತಿಳಿದಿದ್ದು ಕೂಡ ಕೆಟ್ಟದನ್ನು ಮಾಡುವಾಗ ಅಥವಾ ಒಳ್ಳೆಯದನ್ನು ಮಾಡದೇ ಇರುವಾಗ ಅದು ಪಾಪವಾಗಿರುತ್ತದೆ. ಅನೇಕರಿಗೆ ಪಾಪ ಅಂದರೆ ಏನು, ಯಾವುದು ಪಾಪ? ಹೊರಗಡೆ ಹೋಗಿ ಮಾಡುವುದು ಪಾಪದ ಕೃತ್ಯಗಳು, ವ್ಯಭಿಚಾರಗಳು, ಕಳ್ಳತನ, ದರೋಡೆ ಹೊಡೆಯುವುದು, ಕೊಲೆ ಮಾಡುವುದು, ಇನ್ನು ನಾನಾ ವಿಷಯಗಳನ್ನು ಶಾರೀರಿಕವಾಗಿ ಮಾಡುವುದು ಪಾಪಗಳು ಎಂಬುದಾಗಿ ಅಂದುಕೊಂಡು ಅದನ್ನು ಮಾಡದೇ ಇರುತ್ತಾರೆ. ಆದರೆ ಶಾರೀರಿಕವಾಗಿ ಮಾಡುವುದೆಲ್ಲ ಪಾಪಗಳು ಅದಲ್ಲದೆ ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಲ್ಲಿ ಬರುವಂತಹ ಒಳ್ಳೆಯದನ್ನು ಮಾಡುವುದಕ್ಕೆ ಮಾಡಬಹುದು ತಿಳಿದು ಕೂಡ ಮಾಡದೇ ಇರುವುದು ಕೂಡ ಒಂದು ತಪ್ಪು, ಒಂದು ಪಾಪವಾಗಿದೆ. ಇಟ್ಸ್ ಅ ಸಿನ್. You know that you shouldn't do that, or you should do that good, but you don't do it. ಅದು ಒಂದು ಪಾಪ. ಅದರಲ್ಲಿ ಇಲ್ಲಿ ಮುಂದೆ ನಾವು ಓದಿ ನೋಡುತ್ತಾ ಇದ್ದೇವೆ. ಅದೇ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬ ಶಾಸ್ತ್ರವು ಹೇಳುತ್ತಾ ಇದೆ. ಹೆಮ್ಮೆ ಉಳ್ಳವರು ಅಹಂಕಾರಿಗಳು. ಅಹಂಕಾರ ಒಂದು ಪಾಪವಾಗಿದೆ. ಇನ್ನು ನೋಡುವಾಗ ಹೊಟ್ಟೆ ಕಿಚ್ಚು ನಾವು ನೋಡುತ್ತೇವೆ, ಮದ, ಆಮೇಲೆ ನಮಗಿರುವಂತಹ ಜಲಸಿ, ಮತ್ಸರ್ಯ, ಇನ್ನು ಸೋಮಾರಿತನ ಕೂಡ ಒಂದು ತಪ್ಪೆ. ಆದ ಕಾರಣ ಬೈಬಲ್ ಪ್ರಕಾರ ನಮ್ಮ ಒಳಗಡೆಯಿಂದ ಬರುವುದು ನಮ್ಮನ್ನು ಹೊಲಸು ಮಾಡುತ್ತದೆ, ನಮ್ಮನ್ನು ಪಾಪಿಗಳಾಗಿ ಮಾಡುತ್ತದೆ. ನಮ್ಮ ಒಳಗಡೆ ಹೊಟ್ಟೆ ಕಿಚ್ಚು ಇರಬಾರದು, ಅಹಂಕಾರ ಇರಬಾರದು, ಆಲಸ್ಯತನ ಇರಬಾರದು, ಹೆಮ್ಮೆ ಇರಬಾರದು, ಕೆಟ್ಟದ್ದು. ಇನ್ನು ನೋಡುವಾಗ ವ್ಯಭಿಚಾರದ ಕಾರ್ಯಗಳು, ಇಲ್ಲಿಗಲ್ ಅಫೇರ್. ಇನ್ನು ನೋಡಿದ್ರೆ ಈಗೋ, ಹೆಮ್ಮೆ, ಸ್ವಾರ್ಥ, ಸೆಲ್ಫಿಶ್ನೆಸ್, ಇದು ಕೂಡ ಒಂದು ಪಾಪನೇ. ಕಾಮ ಅಥವಾ ಅಡಲ್ಟರಿ, ನಮ್ಮ ಶರೀರವನ್ನೇ ನಾವೇ ಹೋಗಿ ಹೊಲಸು ಮಾಡಿಕೊಳ್ಳುವುದು ಒಂದು ಪಾಪ, ದೊಡ್ಡ ಪಾಪ. ಇಬ್ಬರು ಮದುವೆ ಆಗದೆ ಗಂಡು ಹೆಣ್ಣು ಒಟ್ಟಿಗೆ ವಾಸ ಮಾಡುವುದು ಕೂಡ ಪಾಪನೇ. ಸೊ ಇವೆಲ್ಲ ಕಾರ್ಯಗಳು ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಮಾಡುವಂತಹ ಪಾಪಗಳು. ಇವುಗಳನ್ನು ನಾವು ಮಾಡಬಾರದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಾವು ಏನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದಾಗಿ ಸತ್ಯವೇದದಿಂದ ತಿಳ್ಕೊಳ್ಳಬಹುದು. ಈ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳಿಕೊಡುವಂಥದ್ದಾಗಿದೆ. ಸೊ ಇದನ್ನು ಓದುವಾಗ ಕ್ರಮವಾಗಿ ದೇವರು ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಅರಿಯದ, ತಿಳಿಯದ, ಬಚ್ಚಿರುವಂತಹ ಪಾಪಗಳಿಗೆ ನಮ್ಮನ್ನು ಬಿಡಿಸುತ್ತಾರೆ. ನಮ್ಮ ಒಳಗಡೆ ಹೆಮ್ಮೆ ಇದೆಯಾ ಅಥವಾ ಕ್ರೋಧ ಇದೆಯಾ, ಆ್ಯಂಗರ್, ಕೋಪ ಇದೆಯಾ, ಅಥವಾ ಜಲಸಿ, ಮತ್ಸರ ಇದೆಯಾ, ಆಲಸ್ಯತನ ಇದೆಯಾ, ಇವೆಲ್ಲ ನಾವು ಯೋಚನೆ ಮಾಡಿ ನಾವು ನೋಡಿಕೊಂಡು ಇವುಗಳಿಂದ ನಾವು ಹೊರಗಡೆ ಬರಬೇಕು. ಆದಷ್ಟು ಬೇಗ ಇವುಗಳಿಂದ ನಾವು ತೊಲಗಿ ಹೊರಗಡೆ ಬರುವುದು ಉತ್ತಮ. ಇವೆಲ್ಲವುಗಳು ಪಾಪಗಳೇ. ಆಲ್ ದೀಸ್ ಆರ್ ಸಿನ್ಸ್. ಸೊ ಎಲ್ಲದಕ್ಕೂ ಒಂದು ಫಲ ಇದೆ. ಪಾಪದ ಸಂಬಳ ಮರಣ. ಅದು ನಮ್ಮನ್ನು ರೋಗಕ್ಕೆ, ಮರಣಕ್ಕೆ, ಶಾಪಕ್ಕೆ ಬಿಡುತ್ತದೆ. ಆದ ಕಾರಣ ಇವುಗಳನ್ನು ಹುಡುಕಿ ನಾವು ತೆಗೆದು ಹಾಕೋಣ. ಕೋಪ ತೆಗೆದು ಹಾಕೋಣ. ಹೆಮ್ಮೆ, ಅಹಂಕಾರ, ಕ್ರೋಧ, ಇನ್ನು ಎಲ್ಲ ಸೋಮಾರಿತನಗಳು, ಕಾಮ, ಮದ, ಮತ್ಸರ ಎಲ್ಲವನ್ನ, ಅಥವಾ ಗ್ರೀಡ್ ಅನ್ನು ನೋಡ್ರಿ, ಅದು ಲೋಭ ಅಂತಾರೆ, ಅದು ಅತಿಯಾಸೆ, ಇದೆಲ್ಲ ಕೂಡ ಪಾಪಗಳೇ. ಇದೆಲ್ಲ ನಮಗೆ ಗೊತ್ತಿಲ್ಲದೆ ಅನೇಕ ಸಾರಿ ನಾವು ತಪ್ಪು ಮಾಡಿಬಿಡುತ್ತೇವೆ. ಅದರಲ್ಲೇ ಇರುತ್ತೇವೆ, ಹೊರಗಡೆ ಬಾರದೆ ಅದರಲ್ಲೇ ಸಿಕ್ಕಿಕೊಂಡು ನಾವು ಕಷ್ಟಪಡುತ್ತಾ ಇರುತ್ತೇವೆ, ಶಿಕ್ಷೆಗೆ ಒಳಗಾಗುತ್ತಾ ಇರುತ್ತೇವೆ. ಅದರ ಕಾರಣ ಹುಡುಕಿ ಇವುಗಳಿಂದ ನಾವು ದೂರವಾಗೋಣ, ಇವನ್ನ ತೆಗೆದು ಹಾಕೋಣ. ಲೆಟ್ಸ್ ಪುಟ್ ಅವೇ ಆಲ್ ಸಿನ್ಸ್, ಲೆಟ್ ಅಸ್ ರಿಮೂವ್ ಎವ್ರಿಥಿಂಗ್. ದೇವರ ಸಹಾಯದಿಂದ, ದೇವರೇ ನನಗೆ ಸಹಾಯ ಮಾಡಪ್ಪ, ನನ್ನ ಕೋಪ ತೆಗೆದು ಹಾಕು, ನನ್ನ ಹೆಮ್ಮೆ ತೆಗೆದು ಹಾಕು, ನನ್ನ ಅಹಂಕಾರ ಹೋಗಲಿ,
ನನ್ನ ಲೇಸಿನೆಸ್ ಹೋಗಲಿ, ದೇವರೇ ನನ್ನ ಜಲಸಿ ಹೋಗಲಿ ಅಂತ ನಾವು ಬೇಡಿಕೊಳ್ಳುವಾಗ ದೇವರು ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡುತ್ತಾರೆ. ಹಾಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲವುಗಳಿಂದ ನನ್ನನ್ನು ಬಿಡಿಸ್ರಿ ಅಪ್ಪ, ಎಲ್ಲವುಗಳಿಂದ ನನ್ನನ್ನು ಪಾರು ಮಾಡ್ರಿ ಅಪ್ಪ. ಇವೆಲ್ಲವುಗಳಿಂದ ನನಗೆ ಬಿಡುಗಡೆ ಬೇಕು ರಾಜ, ಬೇಕು. ಇದುವರೆಗೂ ಇದ್ದದ್ದು ಸಾಕು ರಾಜ. ಇನ್ನು ಮುಂದೆ ನಾನು ಇದೆಲ್ಲ ಬಿಟ್ಟು ಓಡಿ ತೊಲಗಿ ನಾನು ಕ್ಷೇಮವಾಗಿ ಭದ್ರವಾಗಿ, ಇದೆಲ್ಲ ನನಗೆ ಬೇಡ ಸ್ವಾಮಿ. ಅನ್ಫರ್ಗಿವಬಲ್ ಸಿನ್ಸ್, ಕೆಲವೊಂದೆಲ್ಲ ಫರ್ಗಿವ್ ಮಾಡೋಕ್ಕಾಗೋದೇ ಇಲ್ಲ. ಅಂತಹ ಪಾಪಗಳು ಬೇಡ ಸ್ವಾಮಿ. ಮರಣಕರವಾದ ಪಾಪಗಳು ಬೇಡ. ಎಲ್ಲವನ್ನ ತೆಗೆದು ಹಾಕ್ರಿ ಅಪ್ಪ. ನಿಮಗೆ ವಿರೋಧವಾದ ಪಾಪಗಳು ನಾನು ಮಾಡಬಾರದು. ನನ್ನನ್ನು ಕ್ಷಮಿಸಿರಿ, ತೆಗೆದು ಹಾಕಿರಿ, ನೀಗಿಸಿರಿ, ತೊಳೆಯಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನೇ ಹುಡುಕಿ ನಮ್ಮನ್ನೇ ನಾವು ಪರೀಕ್ಷಿಸಿ ನೋಡೋಣ. ನಮ್ಮೊಳಗಡೆ ಇವೆಲ್ಲ ಲಿಸ್ಟ್ಗಳಲ್ಲಿರುವಂತಹ ಯಾವುದೇ ವಿಷಯ ಇದ್ದರೂ ತೆಗೆದು ಹಾಕೋಣ. ದೇವರ ಸಹಾಯದಿಂದ ತೆಗೆದು ಹಾಕೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.